Hi friends, in this video, let us solve 10 tricky questions on number series. Can you spot the pattern in 10 seconds? ಈ ವಿಡಿಯೋದಲ್ಲಿ 10 ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ ನಂಬರ್ ಸೀರೀಸ್ ಮೇಲೆ. ಪ್ಯಾಟರ್ನ್ ಏನಿದೆ ಅಂತ ನೀವು 10 ಸೆಕೆಂಡ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನಿರುತ್ತೆ ಚೆಕ್ ಏನ್ ಮಾಡ್ಬೇಕು ನಾವು ವಿತಿನ್ ಫಸ್ಟ್ 5 ಸೆಕೆಂಡ್ಸ್ ಅಲ್ಲಿ ಬೇಗ ಏನ್ ಚೆಕ್ ಮಾಡಬೇಕಾಗುತ್ತೆ, ವೆದರ್ ಇದು ಡಿಫರೆನ್ಸಸ್ ಇದೆಯಾ, ಮಲ್ಟಿಪ್ಲಿಕೇಶನ್ ಆಗಿದೆಯಾ ಅಥವಾ ಡಿವಿಷನ್ ಆಗಿದೆಯಾ, ಏನಾದ್ರು ನಂಬರ್ ಮಲ್ಟಿಪ್ಲೈ ಆಗಿ ಮತ್ತೆ ಕಾನ್ಸ್ಟೆಂಟ್ ಆಡ್ ಅಥವಾ ಸಬ್ಟ್ರಾಕ್ಷನ್ ಆಗಿದೆಯಾ, ಸ್ಕ್ವೇರ್ ಕ್ಯೂಬ್ ಅಥವಾ ಪ್ರೈಮ್ ರಿಲೇಟೆಡ್ ಇದೆಯಾ ಅಥವಾ ಆರ್ಡರ್ ಈವನ್ ಅಂತ ಪೊಸಿಷನ್ ಇದೆಯಾ, ಇದನ್ನ ಚೆಕ್ ಮಾಡಬೇಕು. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಕ್ವಿಜ್ ಆನ್ ನಂಬರ್ ಸೀರೀಸ್. ಫಸ್ಟ್ ಕ್ವಶನ್, ರೈಟ್. ನೋಡಿದ್ರಾ ಏನಾಗಿದೆ ಅಂತ ಇದರಲ್ಲಿ? ಸೊ ಈ ಕ್ವಶನ್ ಅಲ್ಲಿ ಬೇಸಿಕಲಿ ಡಿಫರೆನ್ಸಸ್ ಆಗಿದೆ ಅಷ್ಟೇ. ಏನ್ ಡಿಫರೆನ್ಸ್ ಇಲ್ಲಿ? 2 ಮತ್ತೆ 5 ಗೆ 3, 5 ಮತ್ತೆ 10 ಗೆ 5, 10 ಮತ್ತೆ 17 ಗೆ 7, 17 ಇಂದ 9. ಸೊ 3, 5, 7, 9. ಸೊ ನೆಕ್ಸ್ಟ್ ನಂಬರ್ ಯಾವುದು? 11 ಡಿಫರೆನ್ಸ್ ಬರಬೇಕು. 26 ಪ್ಲಸ್ 11 37, ಆಪ್ಷನ್ ಬಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಟ್ರೈ ಮಾಡ್ತೀರಾ 5 ಸೆಕೆಂಡ್ಸ್ ಅಲ್ಲಿ? ಪ್ಯಾಟರ್ನ್ ಏನು ಅಂತ ಟ್ರೈ ಮಾಡಿ ಸಾಕು ಅಟ್ಲೀಸ್ಟ್. ಓಕೆ, ವೆರಿ ಗುಡ್. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. 3 ಇಂಟು 2 6, 6 ಇಂಟು 3 18, 18 ಇಂಟು 4 72, 70 ಇಂಟು 2 ಇಂಟು 5 ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಏನಾಗಬೇಕು? ಇಂಟು 6 ಆಗ್ಬೇಕಷ್ಟೇ. ಸೊ ಏನಾಗುತ್ತೆ ಅವಾಗ? ಇದು ಇಂಟು 6 ಮಾಡಿದ್ರೆ 1800 ಆಯ್ತು, ಪ್ಲಸ್ 360 ಆಯ್ತು. ಸೊ 2160, ವಿಚ್ ಇಸ್ ಆಪ್ಷನ್ ಸಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 1 4 9 16 25. 5 ಸೆಕೆಂಡ್ಸ್ ಅಲ್ಲಿ ಗೆಸ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಸ್ಕ್ವೇರ್ಸ್ ಗೊತ್ತಿದ್ರೆ ಸಾಕು, ಬೇಗ ಗೊತ್ತಾಗುತ್ತೆ. ಇಲ್ಲಿ 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16, 5 ಸ್ಕ್ವೇರ್ ಅಂದ್ರೆ 25. ಸೊ ಸಿಮಿಲರ್ಲಿ ಏನಾಗುತ್ತೆ ನೆಕ್ಸ್ಟ್? 6 ಸ್ಕ್ವೇರ್ ಆಗುತ್ತೆ ಅಷ್ಟೇ. ಸೊ 6 ಸ್ಕ್ವೇರ್ ಅಂದ್ರೆ 36, ವಿಚ್ ಇಸ್ ಆಪ್ಷನ್ ಸಿ. ಸೊ ಸ್ಕ್ವೇರ್ ನಂಬರ್ಸ್ ನಮಗೆ ಗೊತ್ತಿರಬೇಕು. ಶಾರ್ಟ್ ಕಟ್ ಅಲ್ಲಿ ಬೇಗ ಮಾಡ್ಬೇಕಂದ್ರೆ ಸ್ಕ್ವೇರ್ಸ್ ಗೊತ್ತಿರಬೇಕು ನಮಗೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್. ಓಕೆ, ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರಾ? ಏನಾಗಿದೆ ಇಲ್ಲಿ? 8 ಪ್ಲಸ್ 5 13 ಆಗಿದೆ, 13 ಪ್ಲಸ್ 10 23 ಆಗಿದೆ, ಮತ್ತೆ ಪ್ಲಸ್ 15 ಪ್ಲಸ್ 20. ಸೊ ಪ್ಯಾಟರ್ನ್ 5 10 15 20 5 ಟೇಬಲ್ಸ್ ಬಂದಿದೆ ಅಷ್ಟೇ, 5ರ ಮಗ್ಗಿಯಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಏನಾಗಬೇಕು? 25 ಆಡ್ ಆಗ್ಬೇಕಷ್ಟೇ. ಅಲ್ಲಿಗೆ 83. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಬೇಸಿಕಲಿ ಡಿಫರೆನ್ಸಸ್ ಏನ್ ಬಂತು ಅದನ್ನ ನೋಡ್ಬೇಕು ಇಲ್ಲಿ. ಓಕೆ, ಬನ್ನಿ. ಚೆಕ್ ಮಾಡಿದ್ರಾ? ಇದರಲ್ಲಿ ಏನಾಗ್ತಾ ಇದೆ? 4 ಪ್ಲಸ್ 3 7, 7 ಪ್ಲಸ್ 6 13, 13 ಪ್ಲಸ್ 12 25, ಮತ್ತೆ 24. ಈಗ ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕು. ಡಿಫರೆನ್ಸಸ್ ಬಂದಿದೆಯಲ್ಲ ಅದನ್ನ ಅಬ್ಸರ್ವ್ ಮಾಡಿದ್ರೆ 3 ಇರೋದು ಡಬಲ್ ಆಗಿದೆ, 6 ಇರೋದು ಡಬಲ್ 12 ಆಗಿದೆ, 12 ಇರೋದು ಡಬಲ್ 24. ಸೊ 24 ಡಬಲ್ ಬಿಕಮ್ಸ್ 48. ಸೊ ದಿಸ್ ಬಿಕಮ್ಸ್ 90. 48 and 49 becomes 97. So option B 97 is the right answer. Okay, ಇದನ್ನ ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ಇಂಟು 2 ಮೈನಸ್ 1 ಅಂತಾನು ಮಾಡಬಹುದು. ಹೇಗೆ? ಇಂಟು 2 ಮೈನಸ್ 1, 4 ಇಂಟು 2 8 ಮೈನಸ್ 1 ಅಂದ್ರೆ 7, 7 ಇಂಟು 2 14 ಮೈನಸ್ 1 ಅಂದ್ರೆ 13. ಈ ತರ ಪ್ಯಾಟರ್ನ್ ಕೂಡ ಮಾಡಬಹುದು. ಸೊ ಲಾಸ್ಟ್ ಅಲ್ಲಿ 49 ಇಂಟು 2 ಅಂದ್ರೆ 98 ಮೈನಸ್ 1 ಅಂದ್ರೆ 97. ಈ ತರ ಕೂಡ ಮಾಡಬಹುದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ,
ಚೆಕ್ ಮಾಡಿದ್ರಾ? ಇದ್ರಲ್ಲಿ ಏನಾಗಿದೆ 4 ಡಿಫರೆನ್ಸ್ ಆಗಿದೆ, 6 ಆಗಿದೆ, 8 ಆಗಿದೆ, 10 ಆಗಿದೆ. ಸೊ ನೆಕ್ಸ್ಟ್ ಎಷ್ಟು ಡಿಫರೆನ್ಸ್ ಆಗಬೇಕು? 4, 6, 8, 10 ಅಂದ್ರೆ 12 ಆಗ್ಬೇಕಷ್ಟೇ. ಸೊ 30 plus 12 42. ಆಪ್ಷನ್ ಬಿ 42 is the right answer. ಅಥವಾ ಈ ತರ ಆಗ್ಬೋದಾ? 1 into 2, ಎಸ್, ಇದನ್ನು ಕೂಡ ನಾವು ಟ್ರೈ ಮಾಡಬಹುದು. 1 into 2 2, 2 into 3 4, 3 into 4 12, 4 into 5 20, 5 into 6 30, 6 into 7 72 42. ಸೊ 6 into 7 42. ಈ ತರ ಕೂಡ ನಾವು ಮಾಡಬಹುದು. n into n plus 1 basically. Okay, that is the shortcut. ಬನ್ನಿ ನೆಕ್ಸ್ಟ್ ಹೋಗೋಣ. ಟ್ರೈ ಮಾಡ್ತೀರಾ? ಓಕೆ ಫೈನ್. ಬನ್ನಿ, ಏನಾಯ್ತು ಇಲ್ಲಿ? -4 ಆಯ್ತು, 4 ಕಡಿಮೆ ಆಗಿದೆ. ಇಲ್ಲಿ ಏನಾಯ್ತು? -8. ಇಲ್ಲಿ 12 ಕಡಿಮೆ ಆಯ್ತು. ಇಲ್ಲಿ 16. ಅಲ್ಲಿಗೆ 4 ಸ್ಟೇಬಲ್ ಬಂದ. 4 1s, 4 2s, 4 3s, 4 4s. ನೆಕ್ಸ್ಟ್ 4 5s, -20 ಆಗ್ಬೇಕು. ಅಲ್ಲಿಗೆ 40. 40 is the answer. 60 minus 20, 40 is the answer. ಓಕೆ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕಮಾನ್, ಟ್ರೈ ಮಾಡಿ. ಏನಾಗಿದೆ ಇಲ್ಲಿ? 5 plus 4, 9 plus 9, 18 plus 16, 34 plus 25. ಸೊ ಈ ನಂಬರ್ಸ್ ನ ಅಬ್ಸರ್ವ್ ಮಾಡಿದ್ರೆ 4 ಅಂದ್ರೆ 2 ಸ್ಕ್ವೇರ್ ಆಡ್ ಆಗಿದೆ. ಮತ್ತೆ 3 ಸ್ಕ್ವೇರ್ 9 ಅಂದ್ರೆ, 16 ಅಂದ್ರೆ 4 ಸ್ಕ್ವೇರ್, 25 ಅಂದ್ರೆ 5 ಸ್ಕ್ವೇರ್. ಸೊ ನೆಕ್ಸ್ಟ್ ಏನ್ ಆಡಬೇಕು? 6 ಸ್ಕ್ವೇರ್. ಅಲ್ಲಿಗೆ 36 ಆಡ್ ಆಗಬೇಕು. 59 plus 36, 95. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸ್ಕ್ವೇರ್ ನಂಬರ್ಸ್ ಆಡ್ ಆಗಿದೆ ಇಲ್ಲಿ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಏನಾಗಿದೆ ಇಲ್ಲಿ? 7 plus 3, 10 plus 6, 16 plus 9, 25 plus 12. ಸೊ ಇದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ 3 1s, 3 2s, 3 3s, 3 4s, ನೆಕ್ಸ್ಟ್ 3 5s. ಸೊ 37 plus 15 ಎಷ್ಟಾಯ್ತು? 52. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಬನ್ನಿ ಲಾಸ್ಟ್ ಕ್ವಶನ್ ಈ ಕ್ವಿಜ್ ಅಲ್ಲಿ. 2 3 5 9 17. ಸೊ ಏನಾಗಿದೆ ಇಲ್ಲಿ? ಈ ತರ ಮಾಡಬಹುದಾ? 2 into 2 4 minus 1 is equal to 3. 3 into 2 6 minus 1 is equal to 5. ಅದೇ ರೀತಿ 5 into 2 10 minus 1 is equal to 9. 9 into 2 18 minus 1 is equal to 17. So 17 into 2 34 minus 1 is equal to 33. Option B is the right answer. Okay, into 2 minus 1 ಆಗಿದೆ. All right. Okay. So ನೀವು ಎಷ್ಟು ಸ್ಕೋರ್ ಮಾಡಿದ್ರಿ out of 10? Please comment your score below and subscribe to RYT Academy for daily mental ability practice. See you again in the next video. Thank you.